ವಿಡಿಯೋ ತನಕ ನೋಡಿ ಸಕತ್ತಾಗಿರುತ್ತೆ. ಏನೇನು ಮಾಡಿದೆ ಅಂತೆಲ್ಲ ಹೇಳ್ತೀನಿ. ನಾವು ಬೆಳಗ್ಗೆ ಬಂದು ಹೊಲಕ್ಕೆ ಕಸ ಕಟ್ಟಕ್ಕೆ ಅಷ್ಟಲ್ಲೇ ಭವಾನಿ ಕರು ಹಾಕಿದ್ಲು. ಇನ್ನೊಂದು 2 ದಿನ ಟೈಮ್ ಇದೆ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ. ಬನ್ನಿ ನೆಕ್ಸ್ಟ್ ರೈಸ್ ಮಿಲ್ಗೆ ಹೋಗಬೇಕು, ಅದ್ರ ವಿಡಿಯೋನ ತೋರಿಸ್ತೀನಿ. ಊರಲ್ಲಿ ಸುಮಾರು ಜನದ ಅಕ್ಕಿನ ಮೂಟೆ ಹಾಕೊಂಡು ಹೋಗ್ಬೇಕಿತ್ತು. ಅದಕ್ಕೆ ಅವರೇ ಗಾಡಿ ಕಳಿಸಿದ್ರು. ನಮ್ದೊಂದು 4 ಚೀಲ ಹಾಕೊಂಡು ಹೋಗಿದ್ವಿ ಭತ್ತನ. ನಾವು ಬಂದು ಮಾಡಿಸೋದು ಊರದ ಮಿಲ್ಲಲ್ಲಿ. ನಮ್ಮ ಬಿಲ್ಟರ್ ಗೊತ್ತಿರುತ್ತಿದ್ದು ತುಂಬ ನೀಟಾಗಿ ಮಾಡ್ತಾರೆ. ನೆಕ್ಸ್ಟ್ ಹೋಗೋಣ ನಾವು. ಅಲ್ಲಿಂದ ನಾವು ಗಾಡಿ ಎತ್ಕೊಂಡು ಹೊರಟು ಫ್ರೆಂಡ್ಸ್. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಊರ. ಮಿಲ್ಲು ಫೈನಲಿ ಬಂತು. ಬನ್ನಿ ಒಳಗಡೆ ಹೋಗಿ ಎಲ್ಲ ನೋಡಿ ತೋರಿಸ್ತೀನಿ ಒಳಗಡೆ ಹೆಂಗೆ ಇದೆ ಅಂತ. ನಮ್ಮೂರಿಂದ ಒಂದು 5 ಜನ ಬಂದಿದ್ವಿ ಎಕ್ಸ್ಟ್ರಾ. ಇದು ಬಂದು ಬಸವೇಶ್ವರ ಮಿಲ್ಲು ಕಾಣಿಸ್ತಿರ್ಬೋದು. ಬನ್ನಿ ಒಳಗಡೆ ತೋರಿಸ್ತೀನಿ. ಇದರಲ್ಲಿ ನಿಮಗೆ ಪಕ್ಕದಲ್ಲೇ ನಿಮಗೆ ಇದು ಇದೆ, ಏನಂದರೆ ವುಡ್ ಪೀಸ್ ಮಾಡ್ತಲ್ಲ ಮಿಲ್ಲುವೆ, ನೋಡ್ತಿರ್ಬೋದು ನೀವು. ಹಂಗೆ ನಿಮ್ಗೆ ಎಕ್ಸ್ಟ್ರಾ ಇನ್ನೂ 2 ಆಟೋ ಸಿಗುತ್ತೆ ಇಲ್ಲಿ. ಬೇಕಾದ್ರೆ ಆಟೋ ನೀವೇ ಮಾಡ್ಕೊಬರ್ಬೋದು, ಇಲ್ಲ ಈ ಊರದಲ್ಲಿ ಬಂದು ಮಿಲ್ಲಲ್ಲಿ ಕೇಳಿದ್ರು ಆಟೋ ಕೊಡ್ತಾರೆ. ಒಟ್ಟು 3 ಆಟೋ ಇದೆ. ನಾವು ಬಂದಿದ್ದೊಂದು, ಆಮೇಲೆ ಅಲ್ಲಿಂದಿತ್ತಲ್ಲ ಅದೆರಡು. ಒಳಗಡೆ ದೊಡ್ಡ ದೊಡ್ಡ ಮೆಷಿನ್ ನೋಡ್ಬಿಟ್ಟು ನಾನೇ ಗಾಬರಿ ಆಗೋದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಹೆಂಗಿದೆ ಅಂತ. ಬನ್ನಿ ಯಾವ ಕಡೆಯಿಂದ ಹಾಕೋದಂತ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಹೆಂಗಿದೆ ದೈತ್ಯವಾಗಿ ಮಷಿನ್ಗಳು. ನಾರ್ಮಲಲ್ಲಿ ಇದರಲ್ಲೆಲ್ಲ ಈ ಥರದ ಇರೋಲ್ಲ, ಮಾಮೂಲಿ ಚಿಕ್ಕ ಚಿಕ್ಕಿರ್ತವೆ. ನೋಡಿ ಇಲ್ಲಿ ನಾವು ಮೂಟೆಗಳು ಬಂದಿದ್ದೆಲ್ಲ ಹಾಕ್ತಿದ್ದೀವಿ. ಫೋಟೋನ ಹಾಕ್ತಾರೆ ನೋಡಿ ಇಲ್ಲಿ. ನೀವು ಇಲ್ಲಿ ಹಾಕಿದ್ರೆ ಬನ್ನಿ ಯಾವ ಕಡೆ ಎಕ್ಸಿಟ್ ಆಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿಂದ ಹೋಗಿ ಈ ಮಷಿನ್ಗಳಿದೆಯಲ್ಲ ಅದರೊಳಗಡೆಯಿಂದ ಬರುತ್ತೆ. ಆ ಕಡೆ ನೀವು ಹೇಳಿದ್ರೆ ಬೇಕಾದ್ರೆ ಪಾಲಿಶ್ ಜಾಸ್ತಿ ಮಾಡಿ ಅಂದರೆ ಮಾಡ್ಕೊಡ್ತಾರೆ, ಕಮ್ಮಿ ಬೇಕು ಅಂದರೆ ಮಾಡ್ಕೊಡ್ತಾರೆ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅಕ್ಕಿಯಲ್ಲಿ ಬಂದುಬಿಡುತ್ತೆ ಅಂತ. ನೋಡ್ತಿರ್ಬೋದು ನೀವು. ಈ ಕಡೆ ದೊಡ್ಡ ಟ್ರಾಲಿ ಥರ ಇದೆ, ಅದು ಇಲ್ಲಿ ಬಂದುಬಿಡುತ್ತೆ. ಅದನ್ನು ನಾವು ಲೋಡ್ ಮಾಡ್ಕೊಂಡು ಹೋಗ್ಬೇಕೆಲ್ಲನೂ. ನೋಡಿ ಇಲ್ಲಿ ಲೋಡ್ ಮಾಡ್ತಾರೆ ವೆಹಿಕಲ್ಗೆ. ಗಾಡಿ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಅಣ್ಣ ಅಂತೂ ತುಂಬ ನೀಟಾಗಿ ಓಡಿಸುತ್ತೆ ಗಾಡಿನ. ಲೈಕ್ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಫೈನಲ್ 3 ಬಂತು ಫ್ರೆಂಡ್ಸ್. ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆಲ್ರೆಡಿ ನಾನು ಬೇಗ ಬರುತ್ತೆ ಅಪ್ಡೇಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.